ಹೈದರಾಬಾದ್ ಕರ್ನಾಟಕ ಅಂತಂದೇಳಿ ಮುಂಚೆ ಇತ್ತು. ಹೈದರಾಬಾದ್ ಕರ್ನಾಟಕವನ್ನು ಯಡಿಯೂರಪ್ಪ ಅವರು ಮರುನಾಮಕರಣ ಮಾಡಿ ಕಲ್ಯಾಣ ಕರ್ನಾಟಕ ಅಂತಂದೇಳಿ ಮಾಡಿದರು. ಇದು ಭಾಳ ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಷಯ. ಹೆಸರು ಬದಲಾವಣೆ ಆಯಿತೇ ಹೊರತಾಗಿ ಈ ಭಾಗದ ಜನರ ಕಲ್ಯಾಣ ಆಗಲಿಲ್ಲ ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಭಾಗದಿಂದ ಏನು ಆಯ್ಕೆಯಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರುಗಳು ಏನಿದ್ದಾರೆ, ನಮೋಶೆ ಇರ್ಬೋದು ಅಥವಾ ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಅವರು ಈ ಭಾಗಕ್ಕೆ ಸಾಕಷ್ಟು ಯಾವುದೇ ರೀತಿಯ ಪ್ರಾಧಾನ್ಯವನ್ನು ಕೊಡ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳು ಕೊಳಿತಾ ಇದ್ದರೂ ಕೂಡ ಅವುಗಳ ಸದ್ವಿನಿಯೋಗವನ್ನು ಮಾಡ್ತಾ ಇಲ್ಲ. ಈ ಭಾಗ ಹಿಂದೆ ಯಾವ ರೀತಿಯಾಗಿತ್ತೋ ಬಳ್ಳಾರಿ ಭಾಗ ಅದೇ ರೀತಿಯಾಗಿ ಇದೆ ಹೊರತಾಗಿ ಆ ಫಂಡಿಂದ ಯಾವುದೇ ಒಂದು ರೀತಿಯ ಪ್ರಯೋಜನವನ್ನು ಆಗ್ತಾ ಇಲ್ಲ. ಸನ್ಮಾನ್ಯ ಅಜಯ್ ಧರ್ಮ್ ಸಿಂಗ್ ಅವರು ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅವರು ಫೋನ್ ನಂಬರೇ ಹತ್ತೋದಿಲ್ಲ. ಆಮೇಲೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಫೋನ್ ನಂಬರ್ಗಳೇ ಯಾವೂ ಕೂಡ ಹತ್ತೋದಿಲ್ಲ. ಅಂದರೆ ಅದು ಫೋನ್ ಬಿಲ್ ಕಟ್ಟೋಕೆ ರೊಕ್ಕ ಐತೆ ಇಲ್ಲೋ ಗೊತ್ತಿಲ್ಲ. ಅಂತಹ ಒಂದು ಇದಿದೆ. ಈ ಭಾಗದ ಸಾಹಿತಿಗಳದು 1300 ಪುಸ್ತಕಗಳನ್ನು ತೊಗೊಳ್ಬೇಕು ಅಂತಂದೇಳಿ ಅವರೇ ಒಂದು ಸರ್ಕ್ಯುಲರನ್ನು ಫೆಬ್ರವರಿ ತಿಂಗಳಲ್ಲಿ ಹಾಕ್ತಾರೆ. ಆದರೆ ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಹೈದರಾಬಾದ್ ಕರ್ನಾಟಕ 7 ಜಿಲ್ಲೆಯ ಸಾಹಿತಿಗಳ ಪುಸ್ತಕಗಳ ಖರೀದಿ ಇವತ್ತಿಗೂ ಪೆಂಡಿಂಗ್ ಇದೆ. ಇವರು ಬರೀ ರೋಡ್ ಹಾಕಿದೆ ಮಾಡಿದರೆ ಭೌತಿಕವಾಗಿ ಏನನ್ನು ಬೆಳೆಸ್ತಾ ಇದ್ದೀರಿ? ಶಾಲೆಗಳು ಕೂಡ ಅದೇ ರೀತಿಯಾಗಿ ಸೂರು ಇಲ್ಲದೇ ಇರತಕ್ಕಂಥ ಶಾಲೆಗಳು ಸೋರ್ತಕ್ಕಂಥದ್ದು. ಆಮೇಲೆ ಶಿಕ್ಷಣದ ಬಗ್ಗೆ, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ. ಹೈದರಾಬಾದ್ ಕರ್ನಾಟಕ ಅಂದರೆ ಏನಾಗಿದೆ, ಕಲ್ಯಾಣ ಕರ್ನಾಟಕ ಅಂತಂದರೆ ಕೇವಲ ಗುಲ್ಬರ್ಗ ಮತ್ತು ಬೀದರ್ ಆಗಿದೆ ಹೊರತಾಗಿ ಉಳಿದ 5 ಜಿಲ್ಲೆಗಳು ಕೂಡ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾವೆ ಅಂತೇಳಿ ವಿಷಾದದಿಂದ ಹೇಳಲಿಕ್ಕೆ ಇಷ್ಟಪಡ್ತದೆ. ಆದರೆ ಮಾಡಬೇಕಂದ್ರೆ ಕೋಟಿಗಟ್ಟಲೆ ಹಣ ಅಲ್ಲಿ ಬಂದರೂ ಕೂಡ ಅದು ಸದುಪಯೋಗ ಆಗ್ತಾ ಇಲ್ಲ. ಸಾಹಿತ್ಯಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿಯೂ ಕೂಡ ಸಂಪೂರ್ಣ ಏನೋ ಒಂದು ಉತ್ಸವ ಅಂತ ಮಾಡ್ತಾರೆ. ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು, ಅದಾದ ನಂತರ ಹೈದರಾಬಾದ್ ಕರ್ನಾಟಕ ಅಂತಂದರೆ ಇದರದ್ದು ಯಾವುದೇ ಭಾಗದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಔದ್ಯೋಗಿಕವಾಗಿ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ಅನ್ನೋದು ಭಾಳ ವಿಷಾದ. ನಾನು ಹೇಳ್ತೀನಲ್ಲ, ನಾನು ಸಾಕಷ್ಟು ಬಾರಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವ್ರು 4 ಫೋನ್ ನಂಬರ್ ಕೊಟ್ಟಿದ್ದಾರೆ. 4 ಫೋನ್ ನಂಬರು 4 ಡೆಡ್ ಆಗಿದ್ದಾವೆ. 4 ಫೋನ್ ನಂಬರ್ ಕೊಟ್ಟಿದ್ದಾರೆ. 4 ಫೋನ್ ನಂಬರು 4 ಡೆಡ್ ಆಗಿದ್ದಾವೆ. 4 ಫೋನ್ ನಂಬರ್ ಕೊಟ್ಟಿದ್ದಾರೆ. 4 ಫೋನ್ ನಂಬರು 4 ಡೆಡ್ ಆಗಿದ್ದಾವೆ. ಅಜಯ್ ಸಿಂಗರ್ ಅಂತೂ ನಮ್ಮ ಕೈಗೆ ಸಿಗೋದಿಲ್ಲ. ಇಲ್ಲಿ ಬಂದ್ರೆಗಿನ ಎಲ್ಲಿಯೋ ಇದನ್ನು ಮಾಡ್ತಾರೆ, ಸಭೆ ಕರೀತಾರೆ. ಈ ಭಾಗದ ಸಾಹಿತಿಗಳ, ಬುದ್ಧಿಜೀವಿಗಳ, ಆಮೇಲೆ ಪ್ರಜ್ಞಾವಂತರ ಸಂಘ ಸಂಸ್ಥೆಗಳ, ಚೇಂಬರ್ ಆಫ್ ಕಾಮರ್ಸ್ಗಳ ಮೀಟಿಂಗ್ಗಳನ್ನು ಕರಿಬೇಕು. ಅವರು ಬರೇ ನಾವು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಇರ್ತಕ್ಕಂಥದ್ದು ಗುಲ್ಬರ್ಗ ಬೀದರ್ನ ಭಾಗಕ್ಕೆ ಅವರ ಪ್ರಾತಿನಿಧ್ಯನೇ ಹೊರತಾಗಿ ಬಳ್ಳಾರಿ ಭಾಗಕ್ಕೆ ಇರಲ್ಲ. ಬಂದರೂ ಕೂಡ ಅವರು ಯಾವುದೋ ಮೂಲಭೂತ ಸಮಸ್ಯೆಗಳಿಗೆ ಒತ್ತು ಕೊಡೋದಿಲ್ಲ. ಒಂದು 4-5 ಸ್ಕೂಲ್ ವಿಸಿಟ್ ಮಾಡೋದೊಂದನ್ನೇ ಅವರು ದೊಡ್ಡ ಅಭಿವೃದ್ಧಿ ಅಂತ ಭಾವಿಸಿದ್ದಾರೆ. ಈ ಭಾಗದಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಬದುಕನ್ನು ಮೇಲ್ಮಟ್ಟಕ್ಕೆ ಏರಿಸಬೇಕನ್ನೋದು ಅದರ ಉದ್ದೇಶ.